ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, 7 ವಾರಗಳಲ್ಲಿ ಎಲ್ಲ ವಾರನೂ ಶ್ರೇಷ್ಠನೇ. ಆದರೆ ಶಾಸ್ತ್ರಗಳ ಪ್ರಕಾರ ಒಂದೊಂದು ವಾರ ಹುಟ್ಟಿದವರ ಗುಣ ನಡತೆ ಈ ಥರ ಇರುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಗುರುವಾರ ಜನಿಸಿದ ವ್ಯಕ್ತಿಗಳು ಆರೋಗ್ಯವಂತರಾಗಿರ್ತಾರೆ, ದೀರ್ಘಾಯುಷಿಗಳು, ಕೆಂಪು ವರ್ಣದವರು, ಆಕರ್ಷಕ ವ್ಯಕ್ತಿತ್ವವುಳ್ಳವರು, ಸುಂದರ ನೇತ್ರ, ಅಗಲವಾದ ಹಣೆ, ಪ್ರಾಮಾಣಿಕ ಮನಸ್ಥಿತಿ, ಒಂದು ಅದೃಷ್ಟದ ಯೋಗ ಇರುವಂತಹ ವ್ಯಕ್ತಿಗಳು, ವಿದ್ವಾಂಸರು, ಆಶಾವಾದಿಗಳು, ಪರಿಸರ ಪ್ರೇಮಿಗಳು, ಸಮಾಜಮುಖಿ ಗುಣವುಳ್ಳವರು, ದಾನಶೀಲರು, ದಾನ ಧರ್ಮದ ವ್ಯಕ್ತಿಗಳು, ದಯಾಶೀಲರು, ಕರುಣಾ ಮನೋಭಾವನೆ ಇರುವಂಥವರು, ಪರೋಪಕಾರಿಗಳು, ಬೇರೆಯವರು ಸಹಾಯ ಮಾಡ್ತಾರೆ, ಸುಳ್ಳು ಮೋಸ ವಂಚನೆಯಿಂದ ಸಂಪಾದನೆ ಮಾಡುವಂಥ ವ್ಯಕ್ತಿಗಳು ಇವರಲ್ಲ. ಇವರ ಮನಸ್ಸಲ್ಲೂ ಇರೋದಿಲ್ಲ, ರಕ್ತಗತವಾಗಿ ಅದು ಬರೋದಿಲ್ಲ. ಗುರುವಾರ ಹುಟ್ಟಿದವರಿಗೆ ಕಷ್ಟದಲ್ಲಿದ್ದವರಿಗೆ, ಮಿತ್ರರಿಗೆ, ಸಂಬಂಧಿಕರಿಗೆ ಸಹಾಯ ಮಾಡುವಂತಹ ಮನೋಧರ್ಮದವರು. ಅತಿಯಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ವಿಚಾರ ತಲೆ ಹೊಕ್ಕೊಂಡ್ಬಿಟ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಕಾಲ ಕಳೀತಾರೆ. ಹಾಗೆಯೇ ಸತತವಾಗಿ ಏಳಿಗೆ ಆಗ್ತಾ ಇರುತ್ತೆ ಜೀವನ. ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ಆಗುವಂತಹ ವ್ಯಕ್ತಿಗಳು ಒಂದು ರೀತಿಯಲ್ಲಿ ಮೆಟ್ಲು ಏರ್ತಾನೆ ಹೋಗ್ತಾರೆ ಜೀವನದಲ್ಲಿ. ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸಿನಲ್ಲಿ ಈ ಗುರುವಾರ ಹುಟ್ಟಿದಂಥ ವ್ಯಕ್ತಿಗಳು. ಆದರೆ ಗೃಹಸ್ಥ ಜೀವನದಲ್ಲಿ ಅಂದರೆ ಸಂಸಾರದ ಜೀವನದಲ್ಲಿ ಇವರು ಸಫಲರಾಗುವುದಿಲ್ಲ. ಸಾಂಸಾರಿಕ ಜೀವನದಲ್ಲಿ ಮಾನಸಿಕ ದೈಹಿಕ ಹಿಂಸೆಗಳನ್ನ ಅನುಭವಿಸ್ತಾರೆ ಗುರುವಾರ ಹುಟ್ಟಿದವರು. ಇದೊಂದು ಕೆಲವೊಬ್ಬರಿಗೆ ಮೈನಸ್ ಪಾಯಿಂಟ್ ಗುರುವಾರ ಹುಟ್ಟಿದವರಿಗೆ. ಹಾಗೆ ಎಷ್ಟೇ ತೊಂದರೆ ಕಷ್ಟಗಳು ಬಂದರೂ ಕೂಡ ನಿಧಾನವಾಗಿ ಪರಿಹಾರ ಆಗ್ತದೆ, ಬೇಗನೆ ಪರಿಹಾರ ಕಾಣೋದೂ ಇಲ್ಲ ಇವರಿಗೆ. ಮತ್ತು ಇವರು ಪ್ರಕೃತಿ ಪ್ರೇಮಿಗಳು, ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ, ಕಲಾ ಪ್ರೇಮಿಗಳು, ಸಾಹಿತ್ಯ ಪ್ರೇಮಿಗಳು. ಹಾಗೆ ಕೂಡ ಜೀವನದಲ್ಲಿ ಅನೇಕ ಬಾರಿ ಧನಲಾಭ ಬರ್ತಾ ಇರುತ್ತೆ. ಆಕಸ್ಮಿಕ ಧನಪ್ರಾಪ್ತಿ ಆಗುವಂಥ ವ್ಯಕ್ತಿಗಳು ಯಾರಾದರೂ ಇದ್ದೀರಾ ಅಂದರೆ ಗುರುವಾರ ಜನಿಸಿದ ವ್ಯಕ್ತಿಗಳಿಗೆ ಹಾಗೆ ಆಗುತ್ತೆ. ಆ ತಾಳ್ಮೆಯಿಂದಿರುವಂಥ ವ್ಯಕ್ತಿಗಳೇ. ಆದರೆ ಅವಕಾಶ ಬಂದಾಗ ಚೆನ್ನಾಗಿ ಬಳಸ್ಕೊತಾರೆ ಗುರುವಾರ ಹುಟ್ಟಿದವರು. ನಮಸ್ಕಾರ ವೀಕ್ಷಕರೇ.